ಸೊ ಇಲ್ಲಿ ನಮಗೆ ಕನ್ನಡದವರು ಸಿಕ್ಕಿದ್ದಾರೆ ಮತ್ತು ನಮ್ಮ ಗೌರಿ ಶಕ್ತಿ ಸ್ಟುಡಿಯೋ ನೋಡುವಂಥ ನೋಡುಗರು ಕೂಡ ಸಿಕ್ಕಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಶಂಕರ್ ಸರ್. ನಾವು ಕನಕಪುರದವ್ರು. ನಾವು ನಿಮ್ಮ ಚಾನಲ್ನ ಪ್ರತಿ ದಿವಸ ನೋಡ್ತೀವಿ, ಯೂಟ್ಯೂಬಲ್ಲಿ ಮತ್ತು ಮೊಬೈಲೆಲ್ಲ ನೋಡ್ತಾ ಇರ್ತೀವಿ. ನಮಗೆ ನಿಮ್ಮ ತಂಡ ಭಾಳ ಇಷ್ಟ, ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ನಿಮ್ಮ ಕಾರ್ಯಕ್ರಮ ತೊಗೊಂಡು ನಮ್ಗೆ ಭಾಳ ಇಷ್ಟವಾಗಿದೆ. ಹಾಗೂ ಇಲ್ಲಿ ಬಂದು ಎಲ್ಲ ಕವರೇಜ್ ಮಾಡ್ತಾ ಇದ್ದೀರಿ, ನಮ್ಗೆ ಭಾಳ ಸಂತೋಷ ಆಯಿತು. ನೀವು ಸಿಕ್ಕಿರೋದು ನಮಗೆ ತುಂಬ ಖುಷಿಯಾಗಿದೆ. ನಿಮ್ಮ ದೇವರು ಒಳ್ಳೇದು ಮಾಡಲಿ, ಇದೇ ಥರ ನಿಮ್ಮ ಕಾರ್ಯಕ್ರಮ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಿವಶಂಕರ್ ಅಂತ ಸರ್. ಏನು ಮಾಡೋದು ಶಿವಶಂಕರ್? ನಾವು ಡಿ.ಕೆ. ಶಿವಕುಮಾರ್ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅವ್ರ ಹತ್ರ ವರ್ಕ್ ಮಾಡ್ತಾ ಇದ್ದೀವಿ. ಇದು ನಮ್ಮ ನೈಸ್ ನೈಸ್. ಇವರು ಮೇಡಮ್? ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ನಿಮ್ಮ ಹೆಸರು? ಆಶಾ ಸರ್. ಆಶಾ. ಓಕೆ ಓಕೆ ಓಕೆ. ನಾವು ಕನಕಪುರದವ್ರೆ. ಅನಿವಾರ್ಯವಾಗಿ ಇಲ್ಲಿಗೆ ಬಂದ್ವಿ. ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ಸರ್. ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ. ನೀವು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಾನು ನೋಡ್ತೀನಿ ಮತ್ತು ಚೆನ್ನಾಗಿರುತ್ತೆ. ನಿಮ್ಮ ಎಲ್ಲ ವೀಡಿಯೋಸು ಅರಿವನ್ನು ಮೂಡಿಸೋ ಥರ ಇರುತ್ತೆ. ಈಗಿನ ಜನ್ರೇಷನ್ಗೆ ಅದು ಬೇಕಾಗಿದೆ. ಸುಮ್ಮನೆ ಈಗ ಏನೇನೋ ಹೇಳಿರ್ತಾರೆ, ಏನೇನೋ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಬಟ್ ನೀವು ಸರಿಯಾದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ಥರ ಎಲ್ಲ ಬಂದು ನೀವು ಮಾಡೋದು ನಮ್ಗೆ ಭಾಳ ಖುಷಿ ಸರ್. ನಿಮ್ಮನ್ನು ಮೀಟ್ ಮಾಡಿದ್ದು ಭಾಳ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕುಂಭಮೇಳ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ ಸರ್. ಲೈಫಲ್ಲಿ ಒಂದು ಸಲ ಈ ಥರ ಅವಕಾಶ ಸಿಕ್ಕಿದ್ದು. ಬರೋಕ್ಕೆ ಮುಂಚೆ ನಾವು ಏನೇನೋ ಅಂದ್ಕೊಂಡಿದ್ವಿ, ತುಂಬ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅನುಕೂಲ ಇರುತ್ತೋ ಇರಲ್ವೋ ಆ ಥರ. ಬಟ್ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ. ನಾವು 2 ಸಲ ನಾವು ತ್ರಿವೇಣಿ ಸಂಗಮದಲ್ಲಿ ಮತ್ತು ಈ ಕಡೆ ಗಂಗಾ ಸ್ನಾನ ಎರಡೂ ಮಾಡಿದ್ವಿ ಸರ್. ತುಂಬ ಖುಷಿ ಆಗ್ತಿದೆ. ನಮ್ಮ ಕನ್ನಡದವರು ನೆನೆ ಎಲ್ಲ ತುಂಬ ಗಾಡಿಗಳು ಬಂದವು, ಯಾರನ್ನು ಮೀಟ್ ಮಾಡೋಕ್ಕಾಗಿಲ್ಲ. ಆದರೆ ನಿಮ್ಮನ್ನು ಮೀಟ್ ಮಾಡಿದ್ವಲ್ಲ ಕನ್ನಡದವರು ಅಂತ, ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಒಂದು ನಿಮಿಷ ಶಿವಕುಮಾರ್ ಅವರೇ, ನಿಮ್ಮ ಇದು ಕುಂಭಮೇಳದ ಅನುಭವ ಹೇಳಿ ಸರ್. ಕುಂಭಮೇಳದಲ್ಲಿ ನಾವು 144 ವರ್ಷದಲ್ಲಿ ಒಂದು ಸಾರಿ ಬರುವಂಥ ಕುಂಭಮೇಳ. ಇದನ್ನು ನಾವು ಜೀವಮಾನದಲ್ಲಿ ಒಂದೇ ಸಾರಿ ನೋಡೋದು. ಇನ್ನು ನಾವು ನೆಕ್ಸ್ಟ್ ಜೀವಮಾನದಲ್ಲಿ ನೋಡೋಕ್ಕಾಗಲ್ಲ. ಆದ್ದರಿಂದ ನಾವು ಈ ಕುಂಭಮೇಳ ನೋಡಲೇಬೇಕು ಅಂತ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ ಸರ್. ಉತ್ತರ ಪ್ರದೇಶದ ಎಲ್ಲ ಕನ್ವೆನ್ಷನ್ ವ್ಯವಸ್ಥೆ ಮಾಡಿದ್ದಾರೆ, ಯಾವುದೂ ತೊಂದರೆ ಆಗಿಲ್ಲ. ತುಂಬ ಚೆನ್ನಾಗಿದೆ ಸರ್. ನಮ್ಮ ಕನ್ನಡಿಗರು ತುಂಬ ಬರಲಿ ಮತ್ತು ಇಲ್ಲಿ ಚೆನ್ನಾಗಿದೆ. ಈ ಅವಕಾಶ ಮಿಸ್ ಮಾಡಿಕೊಂಡು ಆಮೇಲೆ ಕೊರ್ಗೋದು ಬೇಡ ಅಂತ ನಮ್ಮ ಆಶಯ ಸರ್. ಅಷ್ಟೇ, ಒಂದೊಂದು ಸಲ ಬರಲಿ. ಆಮೇಲೆ ಏನಂದರೆ ಬಂದರೆ ಇಲ್ಲಿ ಯಾವುದು ಆ ಥರ ಅನಾನುಕೂಲ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿದೆ. ಚೆನ್ನಾಗಿರುತ್ತೆ ಇಲ್ಲಿಗೆ ಬಂದರೆ. ಎಲ್ಲರೂ ಬನ್ನಿ, ಚೆನ್ನಾಗಿರುತ್ತೆ. ಏನೋ ವ್ಯವಸ್ಥೆ ಇವತ್ತೇ ಹೊರಟ್ಬಿಡಿ, ಏನಾಗುತ್ತೋ ಏನೋ ಪ್ಲಾನ್ ಮಾಡೋದು ಬೇಡ, ಹೊರಟ್ಬಿಡಿ. ಅಂದ್ಕೊಂಡಿದ್ದ ತಕ್ಷಣ ಹೊರಟ್ಬಿಡಿ ಅಷ್ಟೇ. ಇಲ್ಲಿ ಮತ್ತೊಂದಷ್ಟು ಜನ ಕನ್ನಡಿಗರು ಸಿಕ್ಕಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಿಮ್ಮ ಹೆಸರು? ನಾಗರಾಜ್ ಅಂತ. ನಾವು ರಾಯಚೂರಿಂದ ಬಂದಿರೋದು. ಇವರು ನಮ್ಮ ಸ್ನೇಹಿತರಾದಂಥ ಸುರೇಶ್ ಅಂತ. ಸುರೇಶ್. ಇಲ್ಲಿನ ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿದೆ. ಎಷ್ಟೋ ಕೋಟ್ಯಾಂತರ ಮಂದಿ ಬಂದರೂ ಕೂಡ ಯಾವುದೇ ರೀತಿ ಅವಘಡ ಇರಲಾರ್ದೆ ಇಲ್ಲಿನ ಸರ್ಕಾರ ಸುಸ್ಥಿತವಾಗಿ ಎಲ್ಲ ರೀತಿಯ ರಕ್ಷಣೆಗಳ ಜೊತೆಗೆ ಮತ್ತು ಪ್ರತಿಯೊಬ್ಬರ ವ್ಯಕ್ತಿಗೂ ಕೂಡ ವ್ಯಾಲ್ಯೂವನ್ನು ಕೊಟ್ಟು ಅವರು ಅಂದರೆ ಪುಣ್ಯದ ಸ್ನಾನ ಮಾಡಲೇಬೇಕು, ಬಂದಂತಹ ಎಲ್ಲ ಭಕ್ತಾದಿಗಳು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ವ್ಯವಸ್ಥಿತವಾಗಿ ಸಂಪೂರ್ಣವಾಗಿ ಈ ಸರ್ಕಾರ ನೋಡ್ಕೊಂಡಿದೆ ಅನ್ನೋದೊಂದು ನಮ್ಮ ಅಭಿಪ್ರಾಯ. ನಾವು ಕೂಡ ಮೊನ್ನೆ ಬಂದಿದ್ದೀವಿ, ಸ್ಟೇ ಆಗಿ ಒಂದು ಮಠದಲ್ಲಿ ಹೋಗಿದ್ದೀವಿ. ಅಲ್ಲೇ ಮಠದಲ್ಲಿ ಪ್ರಸಾದ ಕೊಟ್ಟರು, ನಮಗೆ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮಠದಲ್ಲಿ? ಮೋರ್ಗಿರಿ. ಅವರು ಪ್ರಸಾದವನ್ನು ಸ್ವೀಕಾರ ಇಲ್ಲ, ಅದು ಡೆಲ್ಲಿ ಋಷಿಕೇಶ್ ಡೆಲ್ಲಿಯವರು. ಇಲ್ಲಿ ಬರ್ಬೋದು, ಕನ್ನಡಿಗರು ಸಾಕಷ್ಟು ಜನ ಬರ್ಬೋದು. ಇನ್ನು 26 ಶಿವರಾತ್ರಿವರೆಗೂ ಇರುತ್ತದೆ. ಬಂದು ಈ ಪುಣ್ಯ ಸ್ನಾನ ಮಾಡಿ ಹೋಗ್ಬೇಕನ್ನೋದೊಂದು ಕನ್ನಡಿಗನಾಗಿ ನಮ್ಮದೊಂದು ಬೇಡಿಕೆ ಅಷ್ಟೇ. ಥ್ಯಾಂಕ್ ಯು. ಸೊ ಇನ್ನೊಂದಷ್ಟು ಜನ ಕನ್ನಡಿಗರು ಸಿಕ್ಕಿದ್ದಾರೆ. ನಮ್ಮ ಹೆಸರು ಸುನೀಲ್ ಅಂತ ಹೇಳ್ಬಿಟ್ಟು, ಕರ್ನಾಟಕದಿಂದ, ರಾಯಚೂರಿನವರು. ಚೆನ್ನಾಗಿದೆ. 144 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಕುಂಭಮೇಳ ಭಾಳ ಖುಷಿ ಅನಿಸುತ್ತೆ ನೋಡೋಕ್ಕೆ. ನಮ್ಮ ಹಿರಿಯರು ನೋಡಿದಾರಲ್ಲ ಗೊತ್ತಿಲ್ಲ, ನಾವಂತೂ ನೋಡಿ ಕಣ್ ತುಂಬ್ಕೊಳ್ತಾ ಇದ್ದೀವಿ. ಭಾಳ ಅಂದರೆ ಭಾಳ ಖುಷಿ ಆಗ್ತಿದೆ. ಚಳಿ ಇದೆ ಅಂತಿದ್ರು, ಏನೋ ಇವತ್ತು ಭಾಳ ಚಳಿ ಕಡಿಮೆ ಇದೆ. ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ನದಿಯಲ್ಲಿ ನಾವು ಸ್ನಾನ ಮಾಡಿದ್ದೀವಿ. ಭಾಳ ಅಂದರೆ ಭಾಳ ಖುಷಿ ಕೊಡ್ತಾ ಇದೆ ನಮಗೆ. ಏನು ಮಾಡೋದು ನೀವು? ಸರ್, ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಕೆಲಸ ಮಾಡ್ತಾಯಿದ್ದೀವಿ, ಗೌರ್ಮೆಂಟ್ ಆಫ್ ರಾಯಚೂರಿಂದ ಸರ್. ಸರ್, ನಮ್ಮ ಹೆಸರು ಪುನೀತ್ ಅಂತ. ನಾವು ರಾಯಚೂರಿನಿಂದ ಬಂದಿದ್ದೀವಿ. 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನಮ್ಮ ಪೂರ್ವಜರ ಪುಣ್ಯನೋ, ನಮ್ಮ ತಂದೆ ತಾಯಿ ಪುಣ್ಯನೋ, ನಮ್ಮ ಪಾಲಿಗೆ ಬಂದದ್ದು ನಮ್ಮದು ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ನಾವು ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗ್ತಿದೆ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಗಂಗಾ ನದಿ ಮತ್ತು ನರ್ಮದಾ ಮತ್ತು ಸರಸ್ವತಿ, ಈ 3 ಗಂಗಾ, ಜಮುನಾ, ಸರಸ್ವತಿ, ಈ 3 ನದಿಗಳ ಪುಣ್ಯ ಸ್ನಾನ ಮಾಡಿದ್ದೀವಿ. ಪಾಪಗಳನ್ನು ತೊಳ್ಕೊಂಡು ಪುಣ್ಯಗಳನ್ನು ಕಟ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳ್ತಿದ್ದೀವಿ. ದಯವಿಟ್ಟು ಎಲ್ಲರೂ ತಮ್ಮ ಸಮಯವನ್ನು ಎಷ್ಟೇ ಕೆಲಸಗಳು ಇದ್ದರೂ ಕೂಡ ಬದಿಗಿಟ್ಟು ಕಸಿ ತಾವೆಲ್ಲ ಬಂದು ಪುಣ್ಯ ಸ್ನಾನವನ್ನು ಮಾಡಿ ಪುನೀತರಾಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ.
हाँ बोलो क्यों यश का फोटो लगाया आपने? मैं इसका फैन हूँ सर, ओके इस वजह से मैंने काम चालू किया। मैं बेचूंगा और खाऊंगा, इसकी तरह बनूंगा, प्रोटीन नहीं बनाऊंगा वाह और इसकी तरह हर चीज़ देखिए फेस वगैरह सब इसकी तरह बनाऊंगा। वाह 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 यश है वो, बहुत बड़ा फैन हूँ। उसका नाम यश है। यश ओके, क्या क्या आपका नाम क्या है? संजय संजय। कहाँ से संजय आप? जी, हम लखनऊ के आगे जिला सीतापुर पड़ता है, हाँ 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 वहीं से। हम कर्नाटक के हैं, बेंगलुरु से। ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿ ಆಯ್ತು ಸರ್ ನೀವು ನೋಡಿ. ನಾನು ಅಲ್ಲಿಂದ ಅಬ್ಸರ್ವ್ ಮಾಡ್ತಾಯಿದ್ವಿ, ಹೌದು ಗೌರಿ ಸರ್ ಹೌದಾ ಇಲ್ಲ ಹೌದಿಲ್ಲ ಅಂತ ಇದು ಮಾಡ್ತಿದ್ವಿ ನಾವು. ಅದೇ ಇದಾಗಿ ಮತ್ತೆ ಬಂದಿವಿ ಸರ್ ನಿಮ್ಮ ಹತ್ರ. ಭಾಳ ಖುಷಿ ಆಯ್ತು. ಎಷ್ಟು ಜನ ಉಳ್ಕೊಂಡ್ರಿ ಇಲ್ಲಿ? ನಾವು ಇಲ್ಲೇ ಬಂದಿದ್ವಿ ಸರ್, ಡ್ಯೂಟಿ ಅದಾವಲ್ಲ ಸರ್. ಮತ್ತೆ ನಾಳೆ ಹೋಗ್ತೀವಿ ಕಾಶಿ. ಇವತ್ತು ನೈಟ್ ಕಾಶಿಗೆ ಹೋಗಿ ನಾಳೆ ಮತ್ತೆ ಬೆಂಗಳೂರಿಗೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ನಾವು ನೋಡೋದಿಲ್ಲ, ಇಷ್ಟು ವರ್ಷ ಆದಮೇಲೆ ಬರ್ತದೆ ಅಂತಂದಮೇಲೆ ನಾವು ಭಾಳ ಖುಷಿ ಆಗ್ಯದ ಮೇಡಮ್ ನಮ್ಗೆ. ಮತ್ತು ಅದ್ರಾಗ ನೀವು ಇಂಥದ್ರಾಗ ನೀವು ನಮ್ಮ ಸರ್ ಸಿಕ್ಕಿದ್ದು ಇನ್ನೂ ಖುಷಿ ಆದ ನಮಗೆ. ಅದು ನಾವೆಲ್ಲ ಅವ್ರ ನ್ಯೂಸ್ ಎಲ್ಲ ನೋಡಿ ನಾವೆಲ್ಲ ಅವ್ರು ಭಾಳ ಇದು ಮಾಡ್ತಿದ್ವಿ ಸರ್. ಬಿಗ್ ಬಾಸ್ಗೂ ಹೋಗಿದ್ರಿ.